ತಮ್ನೇಲ್ ನೋಡಿ ಈ ವಿಡಿಯೋ ಕ್ಲಿಕ್ ಮಾಡಿದ್ದೀರಾ ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಈ ಪ್ರಾಬ್ಲಮ್ ಇದೆ ಅಂತ ಆಯ್ತು. ಸರಿ, ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋಕೆನೆ ನಾನು ಈ ವಿಡಿಯೋ ಮಾಡಿರೋದು. ಬನ್ನಿ ಈಗ ಪ್ರಾಬ್ಲಮ್ಗೆ ಸೊಲ್ಯೂಷನ್ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಹೋಗಿ ನಾನು ಇಂಟ್ರೋ ನೋಡ್ಕೊಂಡ್ ಬನ್ನಿ, ಆಮೇಲೆ ಶುರು ಮಾಡೋಣ. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ. ಆದರೆ ಕೆಲವರಿಗೆ ವೈದ್ಯರ ಹತ್ರ ಹೋದ್ರೂ ಮುಟ್ಟಿನ ನೋವು ಕಮ್ಮಿ ಆಗಿರೋಲ್ಲ. ಎಷ್ಟೋ ಮಾತ್ರೆ ತಗೊಂಡ್ರು, ಎಕ್ಸರ್ಸೈಸ್ ಮಾಡಿದ್ರು ಪೇಯ್ನ್ ಅಂತೂ ಸ್ವಲ್ಪ ಕಮ್ಮಿ ಆಗಿರುತ್ತೆ, ಆದರೆ ಕಂಪ್ಲೀಟ್ ಆಗಿ ನಿಂತಿರೋಲ್ಲ. ಇವತ್ತು ನಾವು ಹೋಗ್ತಿರೋ ಜಾಗದಲ್ಲಿ ನಿಮಗೆ ಮುಟ್ಟಿನ ನೋವಾಗಿರ್ಬೋದು, ಕರೆಕ್ಟ್ ಟೈಮ್ಗೆ ಮುಟ್ಟು ಆಗದೆ ಇರೋದು, ಮಕ್ಕಳಾಗದೆ ಇರೋದು, ಅಥವಾ ಮಕ್ಕಳು ಹುಟ್ಟಿ ತಕ್ಷಣ ಸತ್ತೋಗೋದು, ಅನಾರೋಗ್ಯ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗೆ ಈ ತಾಣ ಒಂದು ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಯಾವ್ದಪ್ಪ ಈ ಜಾಗ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ. ಈ ಜಾಗ ಇರೋದು ಗೌರಿಬಿದನೂರಿಂದ ಕೇವಲ 7.5 ಕಿಲೋಮೀಟರ್, ಹಾಗೆ ಚಿಕ್ಕಬಳ್ಳಾಪುರದಿಂದ 30 ಕಿಲೋಮೀಟರ್ ಇದೆ. ನಿಮ್ಗೇನಾದ್ರೂ ಕರೆಕ್ಟ್ ಆಗಿರುವ ಲೊಕೇಶನ್ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ರೆ ಕೆಳಗಡೆ ಹೋಗಿ ಡಿಸ್ಕ್ರಿಪ್ಷನ್ ನ ಚೆಕ್ ಮಾಡಿ, ಗೂಗಲ್ ಮ್ಯಾಪ್ ಲಿಂಕ್ ನ ಕೂಡ ಕೊಟ್ಟಿರ್ತೀನಿ. ಹಾಗೆ ನಿಮ್ಮ ಹತ್ರ ಸ್ವಂತ ಗಾಡಿ ಇಲ್ಲ, ನಾವೇನಾದ್ರೂ ಬಸ್ಸಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಆರಾಮಾಗಿ ನೀವು ಬಸ್ಸಲ್ಲಿ ಕೂಡ ಹೋಗ್ಬೋದು. ಮೆಜೆಸ್ಟಿಕ್ ಇಂದ ಡೈರೆಕ್ಟ್ ಆಗಿ ನಿಮ್ಗೆ ಗೌರಿಬಿದನೂರ್ಗೆ ಬಸ್ ಇರುತ್ತೆ, ಅಥವಾ ಚಿಕ್ಕಬಳ್ಳಾಪುರ್ಗೆ ಕೂಡ ಬಸ್ ಇರುತ್ತೆ. ಬಸ್ ನ ತಗೊಂಡು ಹೋಗ್ಬೋದು. ಅಲ್ಲಿ ಹೋಗಾದ್ಮೇಲೆ ಗೌರಿಬಿದನೂರಿಂದ ನಿಮ್ಗೆ ಡೈರೆಕ್ಟ್ ಆಗಿ ಆಟೋ ಸಿಗುತ್ತೆ. ಇಲ್ಲ ಅಂದ್ರೆ ಚಿಕ್ಕಬಳ್ಳಾಪುರದಿಂದ ಕೂಡ ನೀವು ಡೈರೆಕ್ಟ್ ಆಗಿ ಆಟೋ ತಗೊಂಡ್ ಕೂಡ ಹೋಗ್ಬೋದು. ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಅನ್ಸುತ್ತೋ ಆ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡಿ ಈ ಜಾಗಕ್ಕೆ ನೀವು ಹೋಗ್ಬೋದು. ಬನ್ನಿ ಈಗ ಈ ಜಾಗದ ಬಗ್ಗೆ ತಿಳಿದುಕೊಳ್ಳೋಣ. ಈ ಜಾಗದಲ್ಲಿ ಒಂದು ದೇವಿ ನೆಲೆಸಿದ್ದಾಳೆ, ಆಕೆನೆ ಗಂಗಮ್ಮ ತಾಯಿ. ಈ ದೇವಾಲಯದ ಹೆಸರು ಗಂಗಾ ಭಗೀರಥಿ ದೇವಾಲಯ ಅಂತ. ಬರೋಬ್ಬರಿ 800 ವರ್ಷ ಇತಿಹಾಸ ಇರುವಂತ ಹಳೆಯ ದೇವಸ್ಥಾನ. ಈ ದೇವಾಲಯದ ವಿಶೇಷ ಏನಂದ್ರೆ, ನಿಮಗೆ ಸಾಮಾನ್ಯವಾಗಿ ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು, ಸೊಂಟ ನೋವು, ಕಾಲು ನೋವು ಇರುತ್ತೆ. ಆಗ ನೀವು ಇಲ್ಲಿಗೆ ಬಂದು ದೇವರಿಗೆ ಹರಕೆ ಕಟ್ಟಿ ಇಲ್ಲಿರುವ ಕಲ್ಯಾಣಿಯಲ್ಲಿ ಮುಳುಗಿ ಆಮೇಲೆ ದೇವರಿಗೆ ಪೂಜೆ ಸಲ್ಲಿಸಿದ್ರೆ ಈ ದೇವಿ ನಿಮ್ಮ ಮುಟ್ಟಿನ ನೋವನ್ನ ನಿವಾರಿಸ್ತಾಳೆ. ಬನ್ನಿ ಈಗ ಹೋಗಿ ದೇವರ ಪೂಜೆ ಹಾಗೆ ಪೂಜೆ ಮಾಡೋ ಪದ್ಧತಿನ ನೋಡ್ಕೊಂಡು ಬರೋಣ. ಆಗ್ಲಿಂದ ನೀವು ರೋಡ್ ನ ಗಮನಿಸ್ತಾ ಇದ್ರೆ ನಿಮಗೆ ಗೊತ್ತಾಗಿರುತ್ತೆ ಈಗಾಗ್ಲೇ ರೋಡ್ ಎಷ್ಟು ಸೂಪರ್ ಆಗಿದೆ. ಆರಾಮಾಗಿ ನೀವು ಡ್ರೈವ್ ಮಾಡ್ಕೊಂಡು ಈ ಒಂದು ದೇವಸ್ಥಾನಕ್ಕೆ ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ಬೋದು. ನಿಮ್ಗೆ ಕಂಪ್ಲೀಟ್ ಆಗಿ ಚಿಕ್ಕಬಳ್ಳಾಪುರದವರೆಗೂ ಹೈವೇ ಇರುತ್ತೆ. ಚಿಕ್ಕಬಳ್ಳಾಪುರ ಒಳಗಡೆ ನೀವು ಬಂದಾದ್ಮೇಲೆ ಒಂದು ಲೆಫ್ಟ್ ತಗೋಬೇಕು. ಅಲ್ಲಿಂದ ಒಂದ್ ಸ್ವಲ್ಪ ದೂರ ಬಂದ್ಮೇಲೆ ನಿಮ್ಗೆ ಒಂದು ಸೂಪರ್ ಆಗಿರುವಂತ ಘಾಟ್ ಸೆಕ್ಷನ್ ಸಿಗುತ್ತೆ. ನೋಡಿ, ಘಾಟ್ ಸೆಕ್ಷನ್ ಅಂದಿದ ತಕ್ಷಣ ಘಾಟ್ ಸೆಕ್ಷನ್ ಆಲ್ರೆಡಿ ಬಂದ್ಬಿಡ್ತು. ವಾವ್, ಕ್ರೇಜಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಲಾಸ್ಟ್ ಟೈಮ್ ನಾನು ಈ ರೋಡಲ್ಲಿ ಒಂದ್ಸರಿ ಟ್ರಾವೆಲ್ ಮಾಡಿದ್ದೆ. ಏನಕ್ಕೆ ಅಂದ್ರೆ ಇದೇ ರೋಡಲ್ಲಿ ನಿಮ್ಗೆ ಶ್ರೀನಿವಾಸಪುರ ಡ್ಯಾಮ್ ಕೂಡ ಇದೆ. ಸೊ ನೀವೇನಾದ್ರೂ ಈ ದೇವಸ್ಥಾನಕ್ಕೆ ಬರ್ತಾ ಇದೀನಿ ಅಂತ ಏನಾದ್ರೂ ಹರಕೆ ಮಾಡ್ಕೊಂಡಿದ್ರೆ ಬಂದಾಗ ಆರಾಮಾಗಿ ನೀವು ಶ್ರೀನಿವಾಸಪುರ ಡ್ಯಾಮ್ ನ ಕೂಡ ನೋಡ್ಕೊಂಡು ಆಮೇಲೆ ದೇವ್ರ ದರ್ಶನ ಮಾಡ್ಬೋದು. ಈ ರೋಡ್ ಅವಾಗ ಎಷ್ಟು ವರ್ಸ್ಟ್ ಇತ್ತು ಅಂದ್ರೆ ಸೀರಿಯಸ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಈ ರೋಡ್ ಅಂತ. ಯಾಕಂದ್ರೆ ಲಾಸ್ಟ್ ಟೈಮ್ ಬಂದಾಗ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಆಲ್ಮೋಸ್ಟ್ ನನಗೆ ಒಂದು 2.5-3 ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ more than 40 ಮಿನಿಟ್ಸ್ ಆಗಿತ್ತು. ಅಷ್ಟು ವರ್ಸ್ಟ್ ಇತ್ತು ಈ ರೋಡು. ಬಟ್ ಈಗ ಘಾಟ್ ಸೆಕ್ಷನ್ಗೂ ಆ ಮುಂದೆ ಕಾಣಿಸ್ತಾ ಇರುವಂತ ಬೆಟ್ಟಕ್ಕೂ ಒಂದು ಬ್ಯೂಟಿಫುಲ್ ಆಗಿರೋ ಕನ್ನಡ ಸಾಂಗ್ ಒಂದು ಹಾಕೊಂಡ್ಬಿಟ್ರೆ ನೀವು ಚಿಂದಿಯಾಗಿ ಈ ರೋಡಲ್ಲಿ ಗಾಡಿ ಓಡಿಸೋದಕ್ಕೆ ಮಜಾ ಇರುತ್ತೆ ಅನ್ಕೊಳ್ಳಿ. ಸಿಕ್ಕಾಬಡೆ ಇಷ್ಟ ಆಯ್ತು ನನಗಂತೂ ಇವ್ರು ಮಾಡಿರುವಂತ ಈ ಕನ್ಸ್ಟ್ರಕ್ಷನ್ ನೋಡಿ. ಆಕ್ಚುಲಿ ಎಲ್ಲಾ ಕಡೆ ಘಾಟ್ ಸೆಕ್ಷನ್ ಈ ತರ ಕನ್ಸ್ಟ್ರಕ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ 2 ವೇ ಮಾಡಿಬಿಟ್ರೆ ತುಂಬಾ ಆಕ್ಸಿಡೆಂಟ್ಸ್ ಈ ತರ 1 ವೇ ಇದ್ದಾಗ ಆಗುತ್ತೆ. ಅದನ್ನ ನಾವು ನೋಡಿದೀವಿ. ಸೊ ಆದಷ್ಟು ನಮ್ಮ ಕರ್ನಾಟಕ ಸರ್ಕಾರ ಇದನ್ನ ನೋಡಿ ಇದನ್ನೇ ಒಂದು ಇನ್ಸ್ಪಿರೇಷನ್ ತಗೊಂಡು ಆದಷ್ಟು ಎಲ್ಲ ಘಾಟ್ ಸೆಕ್ಷನ್ ಇದೇ ತರ 2 ವೇ ಮಾಡ್ಲಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ಈಗ ಈ ಘಾಟ್ ಸೆಕ್ಷನ್ ನ ಎಂಜಾಯ್ ಮಾಡ್ತಾ ನೆಕ್ಸ್ಟ್ ದೇವಸ್ಥಾನ ಹತ್ರ ಹೋದ್ಮೇಲೆ ಮತ್ತೆ ನಿಮ್ಗೆ ವಿಡಿಯೋ ಸಿಗ್ತೀನಿ. ನೋಡಿ ಸ್ನೇಹಿತರೆ, ಇದೇ ರೋಡಲ್ಲಿ ಹಿಂಗೆ ನಡ್ಕೊಂಡು ಹೋದ್ರೆ ನಿಮ್ಗೆ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಆ ಕಡೆ ಈ ಕಡೆ ನೀವು ಸಣ್ಣ ಪುಟ್ಟ ಅಂಗಡಿಗಳನ್ನ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನಿಮ್ಗೆ ಪಚ್ಚೆ ಸಾಮಾನ್ ಸಿಗುತ್ತೆ. ಪಚ್ಚೆ ಸಾಮಾನ್ ಅಂದ್ರೆ ಸಾಮಾನ್ಯವಾಗಿ ನೀವು ದೇವಸ್ಥಾನಗಳಿಗೆ ಹೋಗಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಪೂಜೆ ಸಾಮಾನ್ ಅಂತ ಒಂದು ಕೊಡ್ತಾರೆ, ಪಚ್ಚೆ ಸಾಮಾನ್ ಅಂತ. ಸೊ ನೀವು ಅದನ್ನ ತಗೊಂಡು ಹೋಗಿ ಅಲ್ಲಿ ದೇವರಿಗೆ ಪೂಜೆ ಸಲ್ಲಿಸೋದು ಒಂದು ಪ್ರತೀತಿ ಇರುತ್ತೆ. ಸೊ ನೀವು ಅದನ್ನ ಫಾಲೋ ಮಾಡ್ಬೋದು. ಪೂಜೆ ಸರಿ
ಈ ದೇವಸ್ಥಾನ ಯಾವ್ಯಾವ ದಿನ ಓಪನ್ ಇರುತ್ತೆ, ಯಾವ್ಯಾವ ದಿನ ಕ್ಲೋಸ್ ಇರುತ್ತೆ ಅನ್ನೋ ಡೌಟ್ ಈಗಾಗಲೇ ನಿಮಗೆ ಬಂದಿರುತ್ತೆ. ಈ ಒಂದು ಇನ್ಫಾರ್ಮೇಶನ್ ವೆರಿ ಮಚ್ ಇಂಪಾರ್ಟೆಂಟ್. ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈ ದೇವಸ್ಥಾನ ಸೋಮವಾರ ಅಂದ್ರೆ ಮಂಡೇ ಒಂದೇ ದಿನಾನೇ ಈ ದೇವಸ್ಥಾನ ಓಪನ್ ಇರೋದು. ನೀವು ಬೆಳಗ್ಗೆ 6 ಗಂಟೆಗೆ ಬಂದ್ರು ದೇವಸ್ಥಾನ ಓಪನ್ ಇರುತ್ತೆ. ಬಂದು ಸಂಜೆ 5 ಗಂಟೆ ಒಳಗಡೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ನೀವು ವಾಪಸ್ ಹೋಗ್ಬಿಡ್ಬೇಕು. ಯಾಕೆಂದ್ರೆ 5 ಗಂಟೆ ಮೇಲೆ ಇಲ್ಲಿ ಯಾರನ್ನೂ ಇರೋದಕ್ಕೆ ಬಿಡೋದಿಲ್ಲ. ಯಾಕೆಂದ್ರೆ ಇಲ್ಲಿ ದೇವಿ ಸಂಚಾರ ಇದೆ ಅಂತ ಜನ ನಂಬ್ತಾರೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಪಚ್ಚೆ ಸಾಮಾನು ತಗೊಂಡು ಅಲ್ಲೋಗಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ, ಅಲ್ಲಿ ಕೆಲವೊಂದು ಪದ್ಧತಿ ಇದೆ, ಆ ಪದ್ಧತಿನ ಫಾಲೋ ಮಾಡ್ತಾ ನೀವು ಪೂಜೆಯನ್ನ ಕಂಪ್ಲೀಟ್ ಮಾಡಿ ದೇವ್ರನ್ನ ಬೇಡ್ಕೊಂಡ್ರೆ ನೀವು ಅನ್ಕೊಂಡಿರುವಂತ ಎಲ್ಲ ಕೆಲಸಗಳು, ಹಾಗೆ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಾಗ ಮುಟ್ಟಿನ ಸಮಯದಲ್ಲಿ ಆಗುವಂತ ಸಮಸ್ಯೆಗಳು, ಸಂತಾನದಲ್ಲಿ ಇರುವಂತ ಸಮಸ್ಯೆಗಳಿಗೆ ಸೊಲ್ಯೂಷನ್ ಈ ತಾಯಿ ಕೊಡ್ತಾಳೆ. ಸೊ ಬನ್ನಿ ಈಗ ಹೋಗ್ಬಿಟ್ಟು ಈ ದೇವಿ ದರ್ಶನನ ಮಾಡ್ಕೊಂಬರೋಣ. ನೋಡಿ ಸ್ನೇಹಿತರೆ, ಇದೇ ದೇವಾಲಯದ ಎಂಟ್ರೆನ್ಸ್. ಆಕ್ಚುಲಿ ಇನ್ನೊಂದು ವಿಷಯ ಹೇಳೋದು ಮರ್ತೋದೆ ನಾನು. ಈ ದೇವಾಲಯನ ಎಷ್ಟೋ ಸಲ ಕಟ್ಟಬೇಕು ಅಂತ ಅನ್ಕೊಂಡ್ರಂತೆ, ಬಟ್ ಆಕ್ಚುಲಿ ದೇವಸ್ಥಾನನ ಕಂಪ್ಲೀಟ್ ಮಾಡಕ್ಕೆ ಆಗ್ಲಿಲ್ಲ. ಅದಕ್ಕೆ ನಿದರ್ಶನ ನೀವು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೋಡಿದ್ರೆ ಒಂದು ದೇವಾಲಯನ ಕಟ್ಟಿ ಅರ್ಧದಲ್ಲಿ ನಿಲ್ಸ್ಬಿಟ್ಟಿದ್ದಾರೆ. ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ ಯಾವುದೇ ರೀತಿಯಾದ ಜಾತಿ ಭೇದ ಏನೂ ಇಲ್ಲ. ದೇವಸ್ಥಾನ ಕೂಡ ಕಟ್ಟಕ್ ಬಿಡ್ಲಿಲ್ಲ ತಾಯಿ. ಪ್ರತಿಯೊಬ್ಬರು ಬಂದು ಆರಾಮಾಗಿ ದೇವ್ರ ದರ್ಶನ ಮಾಡಿ ದೇವರಿಗೆ ಪೂಜೆ ಸಲ್ಲಿಸಿ ಹೋಗೋದಕ್ಕೆ ಈಸಿ ಆಗ್ಲಿ ಅಂತ ಆ ದೇವಿ ಇಲ್ಲಿ ದೇವಸ್ಥಾನ ಕಟ್ಟೋದಕ್ಕೂ ಬಿಡ್ಲಿಲ್ಲ. ಸೊ ಅದು ಇನ್ನೊಂದು ವಿಶೇಷ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಈಗ ನಿಮ್ಗೆ ಈ ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆನ ಸಲ್ಲಿಸಬೇಕು ಅದಕ್ಕೆ ಕೆಲವೊಂದು ಪದ್ಧತಿ ಇದೆ. ಆ ಪದ್ಧತಿ ಏನೇನು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ಸೊ ನೀವು ಇಲ್ಲಿ ಸಿಗುವಂತ ಸಣ್ಣ ಪುಟ್ಟ ಕಲ್ಲುಗಳನ್ನ ತಗೊಬಂದು ಈ ರೀತಿ ಕಲ್ಯಾಣಿಯಲ್ಲಿ ಕ್ಲೀನ್ ಆಗಿ ಅದನ್ನ ತೊಳ್ಕೊಬೇಕಾಗತ್ತೆ ಫಸ್ಟ್. ಅದಾದ್ಮೇಲೆ ನೀವೇನಾದ್ರೂ ಹಣ್ಣು ಅಥವಾ ಕಾಯಿ ಏನಾದ್ರು ತಂದಿದ್ರೆ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನೀವು ಯಾವ ಒಂದು ವಿಷಯಕ್ಕೋಸ್ಕರ ದೇವ್ರ ಹತ್ರ ಈ ಒಂದು ಹರಕೆನ ತೀರಿಸ್ತಾ ಇದ್ದೀರಾ ಅಂತ ದೇವರನ್ನ ಬೇಡ್ಕೊಂಡು ದೇವರಿಗೆ ಹಣ್ಣು ಅಥವಾ ನೀವೇನ್ ತಂದಿರ್ತೀರ ಕಾಯಿ ಅದನ್ನ ದೇವ್ರಿಗೆ ಅರ್ಪಿಸ್ಬೇಕಾಗತ್ತೆ. ಅದನ್ನ ನೀವು ಈ ಕಲ್ಯಾಣಿಯ ನೀರಲ್ಲೇ ಬಿಡ್ಬೇಕಾಗತ್ತೆ. ಕಲ್ಯಾಣಿಯಲ್ಲಿ ನೀವು ಏನ್ ಬೇಡ್ಕೊಂಡು ಹಣ್ಣ ಬಿಡ್ತೀರಾ ಅದಾದ್ಮೇಲೆ ದೇವ್ರನ್ನ ನೆನೆಸ್ಕೊಂಡು 3 ಸರಿ ಇದೇ ನೀರಲ್ಲಿ ಮುಳುಗ್ಬೇಕಾಗತ್ತೆ. ಮುಳುಗ್ಬೇಕಾದ್ರೆ ನೋಡ್ಕೊಳ್ಳಿ, ಆದಷ್ಟು ತಲೆನ ಕಂಪ್ಲೀಟ್ ಆಗಿ ನೆನೆಸಿ. ಕೆಲವ್ರು ಬರೀ ಮುಖ ಮೂಗ್ ಮಾತ್ರ ನೆನೆಸ್ಬಿಟ್ಟು ನಾನು ಫುಲ್ ಮುಳುಗ್ದೆ ಅನ್ಬಿಟ್ಟು ನೀರನ್ನ ತಲೆ ಮೇಲೆ ಹಾಕೋಬಿಡ್ತಾರೆ. ಹಂಗ್ ಮಾಡಕ್ ಹೋಗ್ಬೇಡಿ. ಕಂಪ್ಲೀಟ್ ಆಗಿ 3 ಸರಿ ಫುಲ್ ಮುಳುಗಿ ಎದ್ದು ಅದಾದ್ಮೇಲೆ ಮತ್ತೆ ನೀವು ತಂದಿರುವಂತ ಪಚ್ಚೆ ಸಾಮಾನು ಅದನ್ನೆಲ್ಲ ಇಟ್ಟು ದೇವರಿಗೆ ಪೂಜೆ ಮಾಡ್ಬೇಕಾಗತ್ತೆ. ಸೊ ನಾನು ಆಗ್ಲೇ ಹೇಳ್ದಾಗೆ ನೀವು ಆ ಕಲ್ಲುಗಳನ್ನ ಏನ್ ಕಲ್ಯಾಣಿಯಲ್ಲಿ ನೀಟಾಗಿ ತೊಳೆದುಕೊಂಡಿರ್ತೀರ ಅದನ್ನ ತಂದು ಎಲೆ ಹಾಕಿ, ಎಲೆ ಮೇಲೆ ಈ 5 ಅಥವಾ 7 ಕಲ್ಲನ್ನ ಪಕ್ಕ ಪಕ್ಕದಲ್ಲೇ ಜೋಡಿಸಿ ಆ ಕಲ್ಲುಗಳಿಗೆ ಅರಿಶಿನ ಕುಂಕುಮ ಇಟ್ಟು ಹೂವ ಹಾಕಿ ಎಲೆ ಅಡಿಕೆ ಬಳೆ ಹಾಗೆ ನೀವು ತಂದಿರುವಂತ ಒಂದು ಸೀರೆ ಅಥವಾ ಡ್ರೆಸ್ ಏನನ ಆಗಿರ್ಬೋದು ಅದನ್ನ ಇಟ್ಟು ಪೂಜೆ ಮಾಡ್ಬೇಕಾಗತ್ತೆ. ಇನ್ನೊಂದು ವಿಷಯ ಇಲ್ಲಿ ನೀವು ತುಂಬಾ ಗಮನವಾಗಿ ಕೇಳಿಸ್ಕೋಬೇಕಾಗಿರೋದೇನಪ್ಪಾ ಅಂದ್ರೆ, ದಯವಿಟ್ಟು ನೀವು ಸೀರೆ ತರಬೇಕಾದ್ರೆ ಬ್ಲೌಸ್ ನ ಹೋಲಿಸಿ ತರಬೇಡಿ. ಅದು ಆಕ್ಚುಲಿ ಇಲ್ಲೊಂದು ಪದ್ಧತಿ ತುಂಬಾ ಜನಕ್ಕೆ ಗೊತ್ತಿಲ್ಲ. ನೀವು ಬ್ಲೌಸ್ ನ ಹೊಲಿಸಬಾರ್ದು. ಇಲ್ಲಿ ನಾರ್ಮಲ್ ಆಗಿ ನೀವೇನ್ ಮಾಡ್ಬೇಕು, ಸ್ಯಾರಿ ಹೇಗ್ ಬಂದಿರುತ್ತೋ ಹಾಗೆ ತಗೊಬನ್ನಿ, ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ. ನೀವು ಬೇರೆ ಯಾವ್ದಾದ್ರು ಬ್ಲೌಸ್ ನ ಎಕ್ಸ್ಟ್ರಾ ತಗೊಬಂದಿರಿ, ಪೂಜೆ ಆದ್ಮೇಲೆ ಅದೇ ಸೀರೆನ ನೀವು ಮತ್ತೆ ಉಟ್ಕೋಬೇಕಾಗತ್ತೆ. ಸೊ ನೀವು ಇಲ್ಲಿ ಬಂದಾಗ ಪೂಜೆ ಮಾಡಿ ಮತ್ತೆ ಆ ಸೀರೆನ ತಗೊಂಡು ಬೇರೆ ಯಾವ್ದಾನೋ ಅದಕ್ಕೆ ಮ್ಯಾಚ್ ಆಗುವಂತ ಒಂದು ಬ್ಲೌಸ್ ನ ಎಕ್ಸ್ಟ್ರಾ ತಗೊಬಂದು ಅದನ್ನ ನೀವು ಧರಿಸ್ಕೊಂಡು ಮತ್ತೆ ಹೋಗಿ ದೇವ್ರ ದರ್ಶನ ಮಾಡಿ ಆಮೇಲೆ ನೀವು ಮನೆಗೆ ಹೊರಡ್ಬೋದು. ಸೊ ಹಂಗಾಗಿ ಮಿಸ್ ಮಾಡದೆ ಈ ಒಂದು ಪದ್ಧತಿನ ಫಾಲೋ ಮಾಡಿ. ದಯವಿಟ್ಟು ಬ್ಲೌಸ್ ನ ಹೊಲಿಸದೆ ಸೀರೆನ ಹಾಗೆ ತಗೊಬಂದು ಇಟ್ಟು ಪೂಜೆ ಮಾಡಿ. ಆದಷ್ಟು ಸೀರೆನೆ ತಗೊಬನ್ನಿ. ಕೆಲವ್ರನ್ನ ನೋಡಿದೀನಿ ಇಲ್ಲಿ, ಅಂದ್ರೆ ಚಿಕ್ಕ ಮಕ್ಕಳಾದ್ರೆ ಪರವಾಗಿಲ್ಲ, ಅಂದ್ರೆ ಇನ್ನು ಏಜ್ ಅಟೆಂಡ್ ಮಾಡಿಲ್ಲ, ಅವ್ರಿಗೆ ಏಜ್ ಅಟೆಂಡ್ ಮಾಡಕ್ ಆಗ್ತಿಲ್ಲ ಅನ್ನೋರು ಬಂದು ಇಲ್ಲಿ ಬಂದು ದೇವ್ರಿಗೆ ಪೂಜೆ ಮಾಡೋದನ್ನ ನೋಡಿದೀನಿ. ಅಂತವ್ರು ಡ್ರೆಸ್ ನಂದು ಇಟ್ಟು ಪೂಜೆ ಮಾಡಿದ್ರೆ ಓಕೆ. ಬಟ್ ಕೆಲವರು ದೊಡ್ಡವರೇ ಇಲ್ಲಿ ಬಂದು ಅನಾರ್ಕಲಿ ಇಟ್ಟು ಪೂಜೆ ಮಾಡೋರನ್ನೆಲ್ಲ ನೋಡಿದೀನಿ. ಬೇಡ, ಅನಾರ್ಕಲಿ ನಮ್ಮ ಪದ್ಧತಿ ಅಲ್ಲ, ಅದು ನಾರ್ತ್ ಇಂಡಿಯನ್ಸ್ ಪದ್ಧತಿ. ನಮ್ಮ ಪದ್ಧತಿ ಏನಾದ್ರು ಸೀರೆ ಉಡೋದು, ಆದಷ್ಟು ಸೀರೆ ತರೋದಕ್ಕೆ ಟ್ರೈ ಮಾಡಿ. ಸೊ ಪೂಜೆ ಹೇಗ್ ಮಾಡೋದು, ಏನಾದ್ರು ವಿಧಾನ ಏನಾದ್ರು ಇದೆಯಾ ಅಂದ್ರೆ ಏನೂ ಇಲ್ಲ. ನಾರ್ಮಲ್ ಆಗಿ ಈ ತರ ನೀವು ಕಲ್ಲೆಲ್ಲ ಇಟ್ಟು, ನಾನು ಆಗ್ಲೇ ಹೇಳ್ದಂಗೆ ಸೀರೆ ಇಟ್ಟು ಎಲೆ ಅಡಿಕೆ ಅರ್ಶಿನ ಕುಂಕುಮ ಊದ್ಬತ್ತಿ ಕರ್ಪೂರ ದೇವರಿಗೆ ತೋರಿಸಿ ಅದಾದ್ಮೇಲೆ ನೀವು ಡೈರೆಕ್ಟ್ ಆಗಿ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಬಹುದು. ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ಯಾರು ಅರ್ಚಕರು ಕೂಡ ಇರಲ್ಲ. ಸೊ ಹಾಗಾಗಿ ನೀವು ದೇವರ ಹತ್ರ ಹೋಗಿ ದೇವ್ರನ್ನ ಮುಟ್ಟಿ ಕೂಡ ಇಲ್ಲಿ ನೀವು ಪೂಜೆನ ಸಲ್ಲಿಸಬಹುದು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲಾ ಜನರು ಕಲ್ಲುಗಳನ್ನ ಇಟ್ಟು ಪೂಜೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಈ ದೇವಾಲಯಕ್ಕೆ ಯಾವುದೇ ರೀತಿಯ ಅರ್ಚಕರು ಕೂಡ ಇಲ್ಲ. ಬಂದ ಭಕ್ತಾದಿಗಳೇ ಹೋಗಿ ಇಲ್ಲಿ ದೇವ್ರಿಗೆ ಪೂಜೆ ಮಾಡೋದು ಇಲ್ಲಿನ ವಿಶೇಷ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಸ್ನೇಹಿತರೆ, ಇವಾಗ ನಾವು ಹೋಗ್ಬಿಟ್ಟು ಆ ಗಂಗಮ್ಮ ತಾಯಿ ದೇವಿ ದರ್ಶನ ಮಾಡ್ಕೊಂಡ್ ಬರೋಣ.
ಸೊ ಸ್ನೇಹಿತರೆ, ಕೊನೆಯದಾಗಿ ನಿಮ್ಗೆ ಗಂಗಮ್ಮ ತಾಯಿ ದರ್ಶನ ಮಾಡಿಸಿದೀನಿ. ಹಾಗೆ ಇಲ್ಲಿ ಇರುವಂತ ಪದ್ಧತಿನ ನೀವು ಫಾಲೋ ಮಾಡಿ ನಿಮ್ಗಿರುವಂತ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೋಬಹುದು. ಎಕ್ಸಾಂಪಲ್ ಆಗಿ ನಾನು ಆಲ್ರೆಡಿ ಹೇಳಿರೋ ಹಾಗೆ ಮುಟ್ಟಿನ ಸಮಯದಲ್ಲಿ ನಿಮ್ಗೆ ಏನಾದ್ರು ಹೊಟ್ಟೆ ನೋವು ಅಥವಾ ಸೊಂಟ ನೋವು ಅಥವಾ ಕಾಲ್ ನೋವು ಏನಾದ್ರು ಇದ್ರೆ ಅದು ಕೂಡ ಇಲ್ಲಿ ಬಂದ್ರೆ ನಿಮ್ಗೆ ನಿವಾರಣೆ ಆಗತ್ತೆ. ಹಾಗೆ ನಿಮ್ಮನೇಲಿ ಯಾರಿಗಾದ್ರೂ ಮಕ್ಳು ಆಗದೆ ಇರೋದಾಗಿರ್ಬೋದು ಅಥವಾ ಮಕ್ಕಳು ಹುಟ್ಟಿ ಕೆಲವೊಬ್ಬರಿಗೆ ಸಂತಾನದ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಆ ಪ್ರಾಬ್ಲಮ್ಸ್ ನ ಕೂಡ ಈ ತಾಯಿನ ಬೇಡ್ಕೊಳ್ಳೋದ್ರಿಂದ ಸಾಲ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ನಿಮ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಆಗಿರ್ಬೋದು, ಮದುವೆ ಆಗದೆ ಇರೋದಾಗಿರ್ಬೋದು, ಕೆಲಸ ಸಿಗದೆ ಇರೋದಾಗಿರ್ಬೋದು, ಸೊ ಈ ತರ ಹಲವಾರು ಪ್ರಾಬ್ಲಮ್ಸ್ಗೆ ಈ ತಾಯಿ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಸೊ ನೀವು ಇಲ್ಲಿ ಬಂದು ದೇವರಿಗೆ ಪೂಜೆ ಮಾಡಿ ದೇವರ ಅನುಗ್ರಹಕ್ಕೆ ನೀವು ಪಾತ್ರರಾಗಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಗೊತ್ತೇ ಇದೆ ನಿಮ್ಗೆ ಏನ್ ಮಾಡ್ಬೇಕು ಅಂತ. ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಕಾರ್ತಿಕ್. ಬಾಯ್.